ಮಾಜಿ ಸಿಎಂ ಸಿದ್ದರಾಮಯ್ಯ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆರೋಗ್ಯ ವಿಚಾರಿಸಿದರು. ಕಿರಿಯ ಸ್ವಾಮೀಜಿಯಿಂದ ಮಾಹಿತಿ ಪಡೆಕೊಂಡರು. ಬಳಿಕ ಮಾತನಾಡಿದಂತ ಅವರು, ಶ್ರೀಗಳಿಗೆ ಸ್ವಲ್ಪ ಉಸಿರಾಟದ ಸಮಸ್ಯೆ ಇದೆ, ಸದ್ಯ ಆರೋಗ್ಯ ಸ್ಥಿರವಾಗಿದೆ, ಆದಷ್ಟು ಶೀಘ್ರ ಚೇತರಿಸಿಕೊಳ್ಳಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದರು. ನಾನು ಸಿಎಂ ಆಗಿದ್ದಾಗ ಶ್ರೀಗಳಿಗೆ ಭಾರತ ರತ್ನ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದೆ, ಈಗಲೂ ಒತ್ತಾಯ ಮಾಡ್ತೀನಿ ಅಂದ್ರು. ಈ ಮಧ್ಯೆ ಶ್ರೀಗಳನ್ನು ನೋಡಲು ಸೋಮಣ್ಣ ದೆಹಲಿಯಿಂದ ಆಗಮಿಸಿದ್ದಾರೆ. ಯಡಿಯೂರಪ್ಪನ ಆಗಮಿಸುವ ಸಾಧ್ಯತೆಯೂ ಇದೆ. ಯಾಕಂತಂದ್ರೆ ಏಜ್ ಫ್ಯಾಕ್ಟರ್ ಅವರು 111 ವರ್ಷ ಆಗಿರೋದ್ರಿಂದ 111 ವರ್ಷಗಳಾಗಿರೋದ್ರಿಂದ ಅವರಿಗೆ ಕೊಡ್ತಕ್ಕಂಥ ಇಂಜೆಕ್ಷನ್ ಮೂಲಕ ಕೊಡ್ತಕ್ಕಂಥ ಆಹಾರ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು. ಅದು ಆಗ್ತಾ ಈಗ ಸ್ವಲ್ಪ ಮಿನರಲ್ಸು, ಪ್ರೋಟೀನ್ಸು ಮತ್ತು ಆಲ್ಬುಮಿನ್ ಇವೆಲ್ಲವೂ ಕೂಡ ಶಕ್ತಿ ಕೊಡ್ತಕ್ಕಂಥದ್ದು ಕನ್ವರ್ಟ್ ಆಗಬೇಕು. ಅದಾದರೆ ಆರೋಗ್ಯ ಚೆನ್ನಾಗಿ ಆಗ್ತದೆ. ಅದು ಉಸಿರಾಟ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಇದೆ. ಮೇಜರ್ ಆಪರೇಷನ್ ಆಗಿದೆ, ಆದಮೇಲೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗಿದೆ. ಹಾಗಾಗಿ ಕೆಲವು ಸಾರಿ ಕೃತಕ ಉಸಿರಾಟದ ವ್ಯವಸ್ಥೆನೂ ಕೂಡ ಮಾಡ್ತಾರೆ, ಕೆಲವು ಸಾರಿ ನಾರ್ಮಲ್ ಆಗಿ ಉಸಿರಾಟನೂ ಕೂಡ ಮಾಡ್ತಾರೆ. ಮತ್ತೆ ನಿನ್ನೆ ರಾತ್ರಿ ಹೋಗಿದ್ದೆ ನಾನು. ಮತ್ತು ಇವಾಗ ಸ್ವಲ್ಪ ಅನ್ಕಂಡೀಷನ್ ಅನ್ನೋ ಒಂದು ಭಾವನೆ ಬಂದಿದೆ. ಬಟ್ ಏನಿದ್ದಾರೋ ನಿನ್ನೆ ಹೆಂಗಿದ್ರು ಅದೇ ಯಥಾಸ್ಥಿತಿ ಕಾಪಾಡಿದ್ದಾರೆ. ಅದಕ್ಕೆ ಇವತ್ತು ನಿನ್ನೆ ದಿನ ಬೆಳಗಿನ ಜಾವ ಮಠಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಅದರಿಂದ ಯಾಕೆ ನಮಗೊಂದು ರೀತಿ ಕುತೂಹಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಡೆದಾಡೋ ದೇವರು ಅವರ ಒಂದು ಇದರಲ್ಲಿ ನಾವೆಲ್ಲರೂ ಕೂಡ ಇದ್ದರೆ ಎಲ್ಲ ಒಂದು ಕಡೆ ನಮ್ಮ ಪಾಪದ ಹೊರ ಕಡಿಮೆ ಆಗ್ತದೆ ಅನ್ನೋ ದೃಷ್ಟಿಯಿಂದ